ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಜೊತೆಗೆ ಡಿಕೆಶಿ ಭೇಟಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ಸಂಬಂಧಿಸಿದ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾ ಹೋಗ್ತೀವಿ, ಗಮನಿಸ್ತಾ ಹೋಗೋಣ. ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾವೇನು ವೈರಿಗಳಲ್ಲಲ್ರಿ, ಇಬ್ರು ಕೊಲೀಗ್ಸ್ ಇದ್ದೀವಿ ಅನ್ನೋದಾಗಿ ಹೇಳಿದ್ದಾರೆ. ಅವರು ಮಧ್ಯಾಹ್ನ ಸಚಿವ ಸಂಪುಟದಲ್ಲಿ ಇರ್ತೇವೆ, ಬೆಳಗ್ಗೆ ತಿಂಡಿ ಸಂಜೆ ಊಟ ಕೊಟ್ಟಿಗೆ ಸೇರ್ತೇವೆ, ಅದರಲ್ಲಿ ಏನು ತಪ್ಪಿದೆ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇದೆಲ್ಲವೂ ಇದ್ದೇ ಇರುತ್ತೆ ಅಂತ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೋ ಒಂದು ಮದುವೆಯಲ್ಲಿ ಸೇರಿದ್ವಿ, ಅಲ್ಲಿ ಪಕ್ಷ ರಾಜ್ಯದ ವಿಚಾರದ ಬಗ್ಗೆ ಮಾತನಾಡಿದ್ವಿ, ರಾಜಕಾರಣದಲ್ಲಿ ಬಾಂಧವ್ಯ ಹಾಗೂ ನೆಂಟಸ್ತನ ಇವೆಲ್ಲವೂ ಕೂಡ ಸಹಜ, ಸ್ನೇಹ ಎಲ್ಲ ಇದ್ದೇ ಇರುತ್ತದೆ ಅಂತ ಡಿ ಕೆ ಶಿ ಈಗ ಹೇಳಿದ್ದಾರೆ. ನೋಡಿ, ಒಂದು ರೀತಿಯಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಬದ್ಧ ವೈರಿಗಳು ಅಂತ ಕಾಂಗ್ರೆಸ್ ವಲಯದಲ್ಲಿ ಹೇಳಲಾಗುತ್ತೆ. ಸತೀಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಹೇಳೋದ್ರ ಮುಖೇನವಾಗಿ ಈ ರೀತಿಯಾಗಿ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಖರ್ಚಿಪ್ ಹಾಕಿ ಕೂತವರು ಸತೀಶ್ ಜಾರಕಿಹೊಳಿ ಬಹಳ ಪ್ರಮುಖರು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಬೆಳಗಾವಿ ರಾಜಕಾರಣದಲ್ಲಿ ಮೂಗು ತೋರಿಸಿರುವಂತಹ ಕಾರಣಕ್ಕೋಸ್ಕರವಾಗಿ ಸತೀಶ್ ಜಾರಕಿಹೊಳಿ ಡಿ ಕೆ ಶಿ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈಗ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಇಬ್ಬರು ಜೊತೆಯಾಗ್ತಾರೆ, ಮುಖಾಮುಖಿ ಭೇಟಿ ಆಗ್ತಾರೆ, ಇಬ್ಬರು ಮಾತನಾಡಿದ್ದೀವಿ, ರಾಜಕೀಯ ಸಂಬಂಧವಾಗಿ ಮಾತನಾಡಿದ್ದೀವಿ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧವಾಗಿ ಮಾತನಾಡಿದ್ದೀವಿ, ಸಚಿವ ಸಂಪುಟದಲ್ಲಿ ಮಧ್ಯಾಹ್ನ ಸೇರ್ತೇವೆ, ಇನ್ನೆಷ್ಟೋ ಹೊತ್ತಿಗೋ ತಿಂಡಿಗೋ ಊಟಕ್ಕೋ ಸೇರ್ತೇವೆ, ಅದರಲ್ಲಿ ಏನಿದೆ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾಧ್ಯಮದ ವರದಿಗಾರರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಮುಂದುವರೆದು ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಸತೀಶ್ ಬಳಿಕ ಎಂಬಿ ಪಾಟೀಲ್ ಜೊತೆ ಕೂಡ ಡಿ ಕೆ ಶಿ ಚರ್ಚೆ ಮಾಡಿದಾರಂತೆ. ರಾಜ್ಯಕ್ಕೆ ಯಾವ ಇಂಡಸ್ಟ್ರಿಗಳನ್ನ ತರಬೇಕು ಅನ್ನೋದಾಗಿ ಕೂಡ ಚರ್ಚೆ ಮಾಡಿದ್ದಾರೆ. ಸೊ ವೆರಿ ವೆರಿ ವ್ಯಾಲಿಡ್ ಅನ್ನೋದಾಗಿ ಇದು ಕಾಣಿಸುತ್ತೆ. ಆಂಧ್ರ ಪ್ರದೇಶ ಯಾವ ರೀತಿ ಪೈಪೋಟಿ ಕೊಡ್ತಾ ಇದೆ, ತಮಿಳುನಾಡು ತೆಲಂಗಾಣಕ್ಕೆ ಯಾವ ರೀತಿ ನಾವು ಪೈಪೋಟಿ ಮಾಡಬೇಕು ಅಂತ ಚರ್ಚಿಸಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿರೋದು. ಈ ಎಲ್ಲ ಚಿಂತನೆ, ಆಲೋಚನೆ, ಪರಿಕಲ್ಪನೆ, ಕಲ್ಪನೆ ಇವೆಲ್ಲವೂ ಕೂಡ 2.5 ವರ್ಷಗಳ ಹಿಂದಿಂದ ಇದ್ದಿದ್ದರೆ ಬಹುಶಃ ಇವತ್ತು ಕರ್ನಾಟಕ ಸರ್ಕಾರದ ಆಡಳಿತ ಇತ್ತಲ್ಲ, ಇದು ನಂಬರ್ 1 ಕರ್ನಾಟಕ ಆಗ್ತಿತ್ತು ಅಂತ ಅನಿಸುತ್ತೆ. ಬಹುಶಃ ಅಧಿಕಾರ ಪಡೆಯುವಂಥ ಹೊತ್ತಿನಲ್ಲಿ ಅಥವಾ ಅಧಿಕಾರದ ಪಟ್ಟದ ಜಗಳಕ್ಕೋಸ್ಕರವಾಗಿ ಈ ಎಲ್ಲವೂ ಮರೆತಿದ್ದಿದ್ರಲ್ಲ ಡಿ ಕೆ ಶಿ ಅವರೇ ಅಥವಾ ಮುಖ್ಯಮಂತ್ರಿಗಳೇ. ಸೊ ಇದನ್ನೆಲ್ಲವನ್ನ ನೀವು ನಿಮಗೆ ಪ್ರಶ್ನೆ ಮಾಡಿದರೆ ಬಹುಶಃ ನಿಮಗೆ ಉತ್ತರ ಸಿಗುತ್ತೆ ಅನ್ನೋದಾಗಿ ಇಲ್ಲಿ ಕಾಣಿಸುತ್ತೆ. ಬಹಳ ಪ್ರಮುಖವಾಗಿ IT ಕಂಪನಿಗಳೇ, MNC ಕಂಪನಿಗಳೇ ಬೆಂಗಳೂರನ್ನು ಬಿಡುವಂಥ ಪ್ರಯತ್ನವನ್ನು ಮಾಡ್ತು. ನಿಮ್ಮ ಸರ್ಕಾರದ ದುರಾಡಳಿತದಿಂದ ರಸ್ತೆ ಸಾರಿಗೆ ಸಂಚಾರ ಇವೆಲ್ಲವೂ ಕೂಡ ಅವ್ಯವಸ್ಥೆ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಪೂರಕವಾದಂತಹ MNCಗೆ ಬೇಕಾದಂತಹ ವಾತಾವರಣ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಬೆಂಗಳೂರನ್ನು ಬಿಡುವಂಥ ಪ್ರಯತ್ನ ಮಾಡ್ತಲ್ಲ. ಆಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಚಿಂತನೆ, ಆಗ ಎಲ್ಲಿ ಹೋಗಿತ್ತು ನಿಮ್ಮ ಆಲೋಚನೆ, ಆಗ ಎಲ್ಲಿ ಹೋಗಿತ್ತು ಈ ಪರಿಕಲ್ಪನೆ, ಆಗ ಎಲ್ಲಿ ಹೋಗಿತ್ತು ಈ ಒಂದು ಚಿಂತನೆ ಮಂಥನ ಎಲ್ಲೋ ಹೋಗಿತ್ತು ಅಂತ ಈಗ ಮಾತನಾಡ್ತಿದ್ದೀರಿ. ಓಕೆ, ಬಟ್ ಈ ಹಿಂದೆ ಇದೇ ಆಲೋಚನೆ ಇದ್ದಿದ್ದರೆ ಬಹುಶಃ ಇನ್ನಷ್ಟು MNC ಕಂಪನಿಗಳು ಕರ್ನಾಟಕಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳಿತ್ತಲ್ಲ. ಸೊ ಅದರ ಬಗ್ಗೆ ನೀವು ಚಿಂತನೆ ಮಾಡಬೇಕಿತ್ತು ಅನ್ನೋದು ಈಗ ಸಾರ್ವಜನಿಕರ ಒತ್ತಾಯ ಮತ್ತು ಆಗ್ರಹ ಮತ್ತು ಅವರ ಮಾತುಗಳು. ಸೊ ಒಟ್ಟಿನಲ್ಲಿ ಈಗ MB ಪಾಟೀಲ್ರು, ಸತೀಶ್ ಜಾರಕಿಹೊಳಿ ಅವರೆಲ್ಲರ ಬಗ್ಗೆ ಎಲ್ಲರ ಕುರಿತಾಗಿ ಮಾತನಾಡಿದಾರಂತೆ, ಜೊತೆಗೆ ಮಾತನಾಡಿದ್ದಾರೆ, ಚರ್ಚೆ ಮಾಡಿದಾರಂತೆ. ಪಕ್ಷ ಕಟ್ಟುವುದರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ಸುವ್ಯವಸ್ಥೆಯ ಬಗ್ಗೆ ಮಾತನಾಡಿದಾರಂತೆ. ನಾನು ಸತೀಶ್ ಯಾರು ಕೊಲೀಗ್ಸ್ರಿ, ಮಧ್ಯಾಹ್ನ ಕ್ಯಾಬಿನೆಟ್ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ಈಗ ನಾನು MB ಪಾಟೀಲ್ 1 ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನು ಮಾಡಬೇಕು, ಆಂಧ್ರ ಯಾವ ರೀತಿ ನಮಗೆ ಕಾಂಪಿಟೇಷನ್ ಬರ್ತಾ ಇದೆ, ತಮಿಳುನಾಡು ಯಾವ ರೀತಿ ಬರ್ತಾ ಇದೆ, ತೆಲಂಗಾಣ ನಾಳಿದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಟಿದೆ, ನಾವು ಹೆಂಗೆ ಕಾಂಪೀಟ್ ಮಾಡಬೇಕು, ನಾವು ಗ್ಲೋಬಲ್ ಲೆವೆಲಲ್ಲಿ ಹೆಂಗೆ ಕಾಂಪೀಟ್ ಮಾಡಬೇಕು, ಅದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಹಿತಕ್ಕೆ ಖಂಡಿತ ನಾನು ಸತೀಶ್ ಸೇರಿದ್ದೀವಿ. ಎಲ್ಲ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರ್ಕೊಂಡು ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ಏನು ನಮ್ಮ ವೈರಿಗಳ ಥರ ಲೆಕ್ಕ ಆಗ್ತಾ ಇದ್ದೀವಿ.